ಹಬ್ಬದೂಟದ ತಯಾರಿಯಲ್ಲಿ ತೊಡಗಿದ್ರು. ಹಬ್ಬದೂಟ ತಯಾರಿಸಿದವರು ಮಲ್ಲೇಶ್ವರಂನ ಹಳ್ಳಿ ಮನೆಯತ್ತ ಮುಖ ಮಾಡಿದ್ರು. ಯುಗಾದಿ ಹಬ್ಬದೂಟವಾಗಿ ಹಳ್ಳಿ ಮನೆಯಲ್ಲಿ ವಿವಿಧ ಖಾದ್ಯಗಳು ತಯಾರಾಗಿದ್ವು. ಹೋಳಿಗೆ, ಹಲಸಿನ ಭಜ್ಜಿ, ತಂಬೂರಿ ಸೇರಿದಂತೆ 30ಕ್ಕೂ ಹೆಚ್ಚು ಖಾದ್ಯಗಳು ರೆಡಿ ಇದ್ವು. ಈ ಭಕ್ಷ್ಯ ಭೋಜನಗಳ ಟೇಸ್ಟ್ ಎಷ್ಟಿತ್ತು ಅಂದ್ರೆ ಜನರ ಕ್ಯೂ ರೋಡ್ವರೆಗೂ ಇತ್ತು. ಎಲ್ಲದೂ ವೆರೈಟಿಯಾಗಿ ತುಂಬಾನೇ ಚೆನ್ನಾಗಿದೆ. ಒಬ್ಬಟ್ಟು ಚೆನ್ನಾಗಿದೆ, ಅದರಲ್ಲಿ ಸ್ಪೆಷಲ್ ಸ್ವೀಟ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ತುಂಬಾನೇ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಟ್ರೆಡಿಷನಲ್ ಊಟ ಎಲ್ಲ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ವಿ ಆರ್ ವೇಟಿಂಗ್ ಫಾರ್ ದಿಸ್. ಆಲ್ಮೋಸ್ಟ್ 1 hour ಆಗಿದೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ. ಯೂಶಲಿ ವಿ ಪ್ರಿಫರ್ ಲೈಕ್ ಹಬ್ಬದ ಟೈಮಲ್ಲೇ ಇಲ್ಲಿಗೆ ಬರೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಊಟ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಮುಂಜಾನೆಯಿಂದ ದೇಗುಲಗಳನ್ನ ಸುತ್ತಿ ಪೂಜಿಸಿದ ಜನ ಮಧ್ಯಾಹ್ನದ ಹೊತ್ತಿಗೆ ಭೋಜನದ ಕಡೆ ಗಮನ ನೀಡಿದ್ರು. ಊರಿನಿಂದ ಮನೆಯಿಂದ ದೂರ ಇರೋರ್ಗೂ ಹಬ್ಬದೂಟದ ಸವಿ ಒದಗಿಸುವಲ್ಲಿ ಹಳ್ಳಿ ಮನೆ ಸಕ್ಸಸ್ ಆಯಿತು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಯುಗಾದಿ ಪ್ರಯುಕ್ತವಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಯುಗಾದಿ ವಸಂತೋತ್ಸವ ಕಾರ್ಯಕ್ರಮ ನಡೆಯಿತು.